ಮಹಿಳೆಯರ ಬಗ್ಗೆ ತಾತ್ಸಾರದ ಭಾವನೆಯನ್ನೇ ಹೊಂದಿಕೊಂಡು ಬಂದಿರತಕ್ಕಂಥ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಮಹಿಳಾ ಮೀಸಲಾತಿ ಮಸೂದೆಯನ್ನು ಸಂಸತ್ತಲ್ಲಿ ಮಂಡನೆ ಮಾಡಬೇಕಾದಂತಹ ಸಂದರ್ಭದಲ್ಲೂ ಇವರು ಕಾಂಗ್ರೆಸ್ನವರು ಅದನ್ನು ವಿರೋಧ ಮಾಡಿದರು. ಇವತ್ತು ಕರ್ನಾಟಕದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಕನಿಷ್ಠ ಒಂದು ಮಹಿಳೆಯರಿಗೂ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಹಿಳೆಯರ ಬಗ್ಗೆ ಎಷ್ಟು ಇವರು ತಾತ್ಸಾರ ಮನೋಭಾವನೆ ಇದೆ ಎನ್ನುವಂಥದ್ದನ್ನು ಇವತ್ತು ರಾಜ್ಯದ ಜನರಿಗೆ ತೋರಿಸಿಕೊಡುವಂತ ಕೆಲಸ ಆಗಿರುವಂತದ್ದು. ನಾನು ಈ ಸಂದರ್ಭದಲ್ಲಿ ಸರ್ಕಾರದ ಈ ಮಹಿಳಾ ವಿರೋಧಿ ಧೋರಣೆಯನ್ನು ಖಂಡಿಸ್ತೇನೆ. ಇದಕ್ಕೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಈ ರಾಜ್ಯದ ಮಹಿಳೆಯರು ತಕ್ಕ ಪಾಠವನ್ನು ಕಲಿಸ್ತಾರೆ ಎನ್ನುವಂತ ವಿಶ್ವಾಸ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಝೀರೋ ಪರ್ಫಾರ್ಮೆನ್ಸ್ ಮಿನಿಸ್ಟರ್. ಅವರಿಗೆ ಯಾವುದೇ ಅವರು ಕಳೆದ RDPR ಮಿನಿಸ್ಟರ್ ಆಗಿದ್ದಾಗಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಅನ್ನು ಈ ರಾಜ್ಯದಲ್ಲಿ ತೋರಿಸಲಿಲ್ಲ. ಇವತ್ತು ಗೃಹ ಸಚಿವರಾಗಿಯೂ ಅವರ ಹತ್ರ ಪರ್ಫಾರ್ಮೆನ್ಸ್ ಇಲ್ಲ. ಇವತ್ತು ಗೃಹ ಸಚಿವರಾಗಿ ಅವರದ್ದು ಸಾಧನೆ ಏನು ಅಂತ ಕೇಳಿದ್ರೆ ಅವರು ಗೃಹ ಸಚಿವರಾದ ನಂತರ ಜೈಲಿಂದ ಅಪರಾಧಿಗಳು ಓಡಿ ಹೋಗ್ತಾ ಇದ್ದಾರೆ. ಜೈಲಿನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರದ ಪ್ರಕರಣಗಳು ಜಾಸ್ತಿ ಆಗಿದೆ. ಒಂದು ಉದಾಹರಣೆಯನ್ನು ಕೊಡಬೇಕಾದ್ರೆ ಕಳೆದ ಒಂದು 15 ದಿವಸದಲ್ಲಿ ಉಡುಪಿಯಲ್ಲಿ 2 ಶೂಟ್ಔಟ್ಗಳಾಗಿದೆ, 2 ಮರ್ಡರ್ ಆಗಿದೆ. ಸೊ ಅದರಿಂದಾಗಿ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಎಲ್ಲಿದೆ ಅಂತ ಹೇಳುವಂತದನ್ನು ಪ್ರಿಯಾಂಕ್ ಖರ್ಗೆ ಹತ್ರ ಕೇಳುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗಿ ಪರ್ಫಾರ್ಮೆನ್ಸ್ ಅವರಿಗೆ ಹೇಗೆ ಇಲಾಖೆಯನ್ನು ನಡೆಸಬೇಕು ಎನ್ನುವಂಥದ್ದನ್ನೇ ಗೊತ್ತಿಲ್ಲ. ಆದ್ರೆ ಅವ್ರದ್ದು ಏನು ಚಟ ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ಮತ್ತು ಸಮಾಜದಲ್ಲಿ ಅವರೊಂದು ಪ್ರಚಾರದಲ್ಲಿ ಇರಬೇಕೆನ್ನುವ ಕಾರಣಕ್ಕೋಸ್ಕರ, ಆ ತೆವಳಿಗೋಸ್ಕರ ಅವರು ಪ್ರತಿನಿತ್ಯ RSS ಅನ್ನು ಟಾರ್ಗೆಟ್ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದಾರೆ. ನೋಡ್ರಿ ಪ್ರಿಯಾಂಕ್ ಖರ್ಗೆ ಅವರೇ, ಒಂದು ನೆನ್ಪಿಟ್ಕೊಳ್ಳಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ಇಂಥ ಗೊಡ್ಡು ಬೆದರಿಕೆಗಳನ್ನು ಎದುರಿಸಲಿಕ್ಕೆ ನನ್ನಂತಹ ಕೋಟ್ಯಾಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ನಾವಿದ್ದೀವಿ. ನೀವೆಷ್ಟು ಈ ರೀತಿಯ ಕಾನೂನುಗಳನ್ನು ತಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹದ್ದಬಸ್ತಿಗೆ ತರಬಹುದು ಎನ್ನುವಂತ ನಿಮ್ಮ ಆ ಭಾವನೆ ಏನಿದೆ, ಆ ಭಾವನೆಯನ್ನು ತೆಗೆದುಹಾಕಿ ನಮ್ಮಂತ ಕೋಟ್ಯಾಂತರ ಸ್ವಯಂ ಸೇವಕರು ಇದಕ್ಕಿಂತಲೂ 10 ಪಟ್ಟು ಹೆಚ್ಚು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಈ ದೇಶದಲ್ಲಿ, ಕರ್ನಾಟಕದಲ್ಲಿ ಕಟ್ಟಲಿಕ್ಕೆ ನಾವು ತಯಾರಿರ್ತಕ್ಕಂಥ ಸ್ವಯಂ ಸೇವಕರು ನಾವಿದ್ದೇವೆ ಎನ್ನುವಂಥದ್ದನ್ನು ನೆನಪಿಟ್ಟುಕೊಂಡು ಈ ರೀತಿಯ ಗೊಡ್ಡು ಬೆದರಿಕೆಗಳನ್ನು ಹಾಕುವಂತಹ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕೆನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೇಳಿಲ್ಲ. ಇವತ್ತಿನ ಪ್ರತಿಭಟನೆ 2 ವಿಷಯ. ಒಂದು, ನಮ್ಮ ಸ್ಪೀಕರ್ ಚುನಾವಣೆ ಏನಿದೆ, ಸ್ಪೀಕರ್ ಚುನಾವಣೆಯನ್ನ ಇವರು ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಲೆಟರ್ ಹೆಡ್ ನಲ್ಲಿ ಸ್ಪೀಕರ್ ಯಾರಂತ ಹಾಕಿ ಲೆಟರ್ ಹೆಡ್ ಅನ್ನು ಕಳಿಸಿದ್ದಾರೆ. ಇದು ಒಂದು ರೀತಿ ಸಂವಿಧಾನ ಬಾಹಿರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ಪಕ್ಷದ ನಾಯಕರು ತಮ್ಮ ಲೆಟರ್ ಹೆಡ್ ಅಲ್ಲಿ ಅವರು ಸ್ಪೀಕರ್ ಆಗ್ತಾರಂತ ಕಳಿಸಿದ್ರೆ ಖಂಡಿತ ಅದು ಒಳ್ಳೇದಲ್ಲ. ಅದೊಂದು ಇಲೆಕ್ಷನ್ ಪ್ರೋಸೆಸ್ ಇದೆ, ಅದೆಲ್ಲ ಆಗಬೇಕು. ಅದೆಲ್ಲ ಆದ ನಂತರ ಯಾರಂತ ನಾವು ಚುನಾವಣೆ ಮಾಡ್ತೇವೆ. ಎರಡನೇದು, ಇದೊಂದು ಮಹಿಳಾ ವಿರೋಧಿ ಕ್ಯಾಬಿನೆಟ್ ಅನ್ನು ಇವರು ಮಾಡಿದ್ದಾರೆ. ಒಂದು ಮಹಿಳೆಗೆ ಸಹ ಇಲ್ಲಿ ಪ್ರಾತಿನಿಧ್ಯವನ್ನು ಕೊಡಲಿಲ್ಲ. ಯಾವ ಮಹಿಳೆ ಹೆಸರಿತ್ತು ಆ ಮಹಿಳೆಯರ ಹೆಸರನ್ನು ಸಹ ಈಗ ಡ್ರಾಪ್ ಮಾಡಿದ್ದಾರೆ. ಯಾಕೆ? ರಾಜಕೀಯ ಕಾರಣಕ್ಕಾಗಿ ಯಾರನ್ನೋ ಒಂದು ಅದರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಅವ್ರನ್ನ ತಗೊಳ್ಕೊಳ್ಬೇಕು ಅನ್ನುವಂತ ಒಂದು ಯೋಚನೆಯಲ್ಲಿ ಒಂದು ಮಹಿಳೆಗೆ ಸಹ ಇವರು ಸ್ಥಾನ ಕೊಡಲಿಲ್ಲ. ವುಮನ್ ಎಂಪವರ್ಮೆಂಟ್ ಅಂತ ನಾವೆಲ್ಲರೂ ಸಹ ಮಾತಾಡ್ತೇವೆ. 33% ರಿಸರ್ವೇಶನ್ ಅನ್ನ ಕೇಂದ್ರ ಸರ್ಕಾರ ತಂದಿದೆ. ಮಹಿಳೆಯರಿಗೆ ಒಂದು ಆಸ್ಪದ ಕೊಡಬೇಕು ಚುನಾವಣೆಯ ಒಂದು ವ್ಯವಸ್ಥೆಯಲ್ಲಿ ಅನ್ನುವಂತ ರೀಸನ್ ಅನ್ನು ಇಟ್ಕೊಂಡು. ಆದ್ರೆ ಕಾಂಗ್ರೆಸ್ ಪಕ್ಷದವರು ಮಿನಿಮಮ್ ಆಗಿ 1 ಮಂತ್ರಿ ಅಂತ ಇವರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ. ಇದೆಲ್ಲ ವಿಷಯವನ್ನು ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. RSS ವಿಚಾರವಾಗಿ ಇವರೇನು ಕ್ಯಾಬಿನೆಟ್ ಅಲ್ಲಿ ಆಕ್ಟ್ ಅನ್ನು ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅವ್ರದ್ದೊಂದು ವೇಸ್ಟ್ ಎಕ್ಸೈಸ್. ಯಾಕಂತ ಹೇಳಿದ್ರೆ ಇದೇ ಆರ್ಡರ್ ನ ಎಕ್ಸಿಕ್ಯೂಟಿವ್ ಆರ್ಡರ್ ಆಗಿ ಅವ್ರು ತಂದಿದ್ರು, ಗವರ್ಮೆಂಟ್ ಆರ್ಡರ್ ತಂದಿದ್ರು. ಗವರ್ಮೆಂಟ್ ಆರ್ಡರ್ ಇಟ್ ಕುಡ್ ನಾಟ್ ಸ್ಟ್ಯಾಂಡ್ ದ ಸ್ಕ್ರೂಟಿನಿ ಆಫ್ ಲಾ. ಕೋರ್ಟ್ ಅಲ್ಲಿ ಬಿದ್ದೋಗಿದೆ. ಕೋರ್ಟ್ ಅಲ್ಲಿ ಬಿದ್ದು ಹೋಗ್ತದೆ ಅನ್ನೋದು ಇವರಿಗೆ ಗೊತ್ತಿದೆ. ಕಾನೂನಾತ್ಮಕವಾಗಿ ನೋಡಿದ್ರೆ ಅದು ಸ್ಟ್ರೆಂತ್ ಇಲ್ಲ ಈ ಆಕ್ಟ್ ಅಲ್ಲಿ. ಪುನಃ ಕೋರ್ಟ್ ಅಲ್ಲಿ ಬಿದ್ದೋಗ್ತದೆ. ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಇವರಿಗೆ ಜನರಿಗೆ ಇವರ ಮತದಾರರು ಕೆಲವರು ಇರ್ತಾರೆ, ಈ ದೇಶದ್ರೋಹಿ ಮೈಂಡ್ ಸೆಟ್ ಇರುವವರು ಇರ್ತಾರೆ. ಅವರಿಗೆ ನಾವು RSS ನ ವಿರುದ್ಧ ಇದ್ದೇವೆ, RSS ನ ಮಟ್ಟ ಹಾಕ್ತೇವೆ ಅನ್ನುವಂತ ಒಂದು ಪ್ರಯತ್ನವನ್ನ ಇವರು ಮಾಡ್ತಾ ಇದ್ದಾರೆ.